This great father loves his cow so much that he directly wants to feed the raw milk to his baby. ಈ ತರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ರಾ ಮಿಲ್ಕ್ ಕುಡಿಸಿದ್ರೆ ಸುಮಾರು ಕಾಂಪ್ಲಿಕೇಶನ್ಸ್ ಬರುತ್ತೆ. ನಂಬರ್ 1, ಇನ್ಫೆಕ್ಷನ್ಸ್, ಈಕೋಲೈ, ಟ್ಯೂಬರ್ಕ್ಯುಲೋಸಿಸ್ ಇಂತ ಎಲ್ಲ ಇನ್ಫೆಕ್ಷನ್ಸ್ ಇರ್ತದೆ, ಜರ್ಮ್ಸ್ ಇರ್ತದೆ ರಾ ಮಿಲ್ಕ್ ಅಲ್ಲಿ, ಅದು ನಿಮ್ಮ ಮಗುಗೆ ಬರಬಹುದು. ನಂಬರ್ 2, ಇನ್ಫೆಂಟ್ಸ್ ಲೆಸ್ ದೆನ್ 1 year ಮಕ್ಕಳದು ಇಮ್ಯುನಿಟಿ ಇನ್ನೂ ಸ್ಟ್ರಾಂಗ್ ಇರಲ್ಲ. ಈ ತರ ರಾ ಮಿಲ್ಕ್ ಕುಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಲ್ಲ, ಇನ್ಫೆಕ್ಷನ್ಸ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ. ನಂಬರ್ 3, ಕೌಸ್ ಮಿಲ್ಕ್ ಅಲ್ಲಿ ಐರನ್ ಮತ್ತೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಾರೆ, ಅದು ಇರೋದಿಲ್ಲ, ಅದಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳಿಗೆ ಆಗಲ್ಲ. ಅಂಡ್ ಪ್ರೋಟೀನ್ ಜಾಸ್ತಿ ಇರುತ್ತೆ, ಕಿಡ್ನಿ ಮೇಲೆ ಹೊಡೆತ ಬೀಳುತ್ತೆ, ಕಿಡ್ನಿ ಫೇಲ್ ಆಗಬಹುದು. ನಂಬರ್ 4, ಕೌ ಮಿಲ್ಕ್ ಪ್ರೋಟೀನ್ ಅಲರ್ಜಿ ಆಗಬಹುದು. ಅಲರ್ಜೀಸ್ ಅಂದ್ರೆ ಬ್ಲೀಡಿಂಗ್ ಆಗಬಹುದು, ಇಂಟೆಸ್ಟೈನ್ ಇಂದ ಡೈರಿ ಆಗಬಹುದು, ಲಾಟ್ ಆಫ್ ಗಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಬಹುದು. ದಯವಿಟ್ಟು ನಿಮ್ಮ ಮನೆ ಹಸು ದನ ನೀವು ತುಂಬಾ ಪ್ರೀತಿ ಮಾಡ್ತೀರಾ ಗೊತ್ತು ನನಗೆ, ಯು ಆರ್ ಇನ್ ಲವ್ ವಿತ್ ಯುವರ್ ಕೌಸ್, ಬಟ್ ಕೌ ಮಿಲ್ಕ್ ನ ತೆಗೆದ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಆಫರ್ ಮಾಡಿ ಮಕ್ಕಳಿಗೆ ಟು ಪ್ರಿವೆಂಟ್ ಆಲ್ ದಿಸ್ ಕಾಂಪ್ಲಿಕೇಶನ್ಸ್. ನಿಮ್ಮ ದನ ಕರುಗೂ ಕೇಳಿದ್ರು ನೀವು, ಅದನ್ನು ಅದೇ ಹೇಳುತ್ತೆ, ನನ್ನ ಹಾಲನ್ನ ಬಿಸಿ ಮಾಡಿ ಕುದಿಸ್ಬಿಟ್ಟು ಕುಡಿಸಪ್ಪ ನಿನ್ನ ಮಗುಗೆ, ಡೈರೆಕ್ಟ್ ಕುಡಿಸ್ಬೇಡ ಅಂತ. ಆ ದನ ನೋಡ್ತಾ ಇದೆ ಹಂಗೆ ಅಪ್ಪನ್ನ.